ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕ ಯುದ್ಧವನ್ನು ಯಾರು ಗೆಲ್ತಾರೋ ಗೊತ್ತಿಲ್ಲ, ಆದರೆ T20 ಫೈನಲ್ನಲ್ಲಿ ಭಾರತದ ಅದ್ಭುತ ಗೆಲುವು ಕ್ರಿಕೆಟ್ ಅಭಿಮಾನಿಗಳನ್ನಂತೂ ಅವರೇ ಯುದ್ಧ ಗೆದ್ದಷ್ಟು ಸಂಭ್ರಮಕ್ಕೆ ತಳ್ತಾ ಇದೆ. ಗೆಲುವು ಅನಿರೀಕ್ಷಿತ ಏನಾಗಿರಲಿಲ್ಲ, ಆದರೂ ಕೆಲವರಲ್ಲೊಂದು ಸಣ್ಣ ಆತಂಕ ಇತ್ತು ಅನಿಸುತ್ತೆ. ಯಾಕೆಂದರೆ 3 ವರ್ಷಗಳ ಹಿಂದೆ ಇದೇ ಸ್ಟೇಡಿಯಂನಲ್ಲಿ ಭಾರತ ಏಕದಿನ ಫೈನಲ್ ಪಂದ್ಯದಲ್ಲಿ ಸೋಲು ಕಂಡಿತ್ತು. ಆದರೆ ಈ ಬಾರಿ ಅಭಿಮಾನಿಗಳ ನಿರೀಕ್ಷೆ ಮತ್ತು ಅಪೇಕ್ಷೆಯಂತೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಜಿಕ್ ನಡೆದಿದೆ. ನ್ಯೂಜಿಲ್ಯಾಂಡ್ ತಂಡವನ್ನು 96 ರನ್ಗಳಿಂದ ಮಣಿಸೋದರ ಮೂಲಕ ಭಾರತ ಸತತ 2ನೇ ಬಾರಿಗೆ T20 ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಈ ಕಪ್ ಜೊತೆ ಭಾರತ ಒಟ್ಟು 3 ಬಾರಿ T20 ವಿಶ್ವಕಪ್ ಅನ್ನು ಗೆದ್ದಂತಾಗಿದೆ. ಈ ಮೂಲಕ ಸೂರ್ಯಕುಮಾರ್ ಯಾದವ್, ಮಹೇಂದ್ರ ಸಿಂಗ್ ಧೋನಿ ಮತ್ತು ರೋಹಿತ್ ಶರ್ಮಾ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಹಾಗೆ ಇಲ್ಲಿವರೆಗೂ ಯಾವ ಆತಿಥೇಯ ತಂಡವೂ ಮಾಡಿರದ ದಾಖಲೆಯೊಂದನ್ನು ಭಾರತ ಮಾಡಿದೆ. ಪ್ರಪ್ರಥಮ ಬಾರಿಗೆ T20 ವರ್ಲ್ಡ್ ಕಪ್ನ ಹೋಸ್ಟ್ ಮಾಡಿದ ತಂಡ ಗೆದ್ದು ಬೀಗಿದೆ. ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ. ಹಾಗಾದರೆ ಈ ಬಾರಿಯ ವಿಶ್ವಕಪ್ನ ವಿಶೇಷತೆಗಳೇನು, ಭಾರತ ಈ ಟೂರ್ನಿಯಲ್ಲಿ ಹೇಗೆ ಸಾಗಿ ಬಂತು ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡ್ಬಿಡೋಣ. ಗೆಳೆಯರೆ, ಈ ಬಾರಿಯ T20 ವಿಶ್ವಕಪ್ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ತವರಲ್ಲಿ ನಡೀತಿದ್ದ ಟೂರ್ನಿಯಲ್ಲಿ ಭಾರತದ ಮೇಲೆ ಬಹುದೊಡ್ಡ ನಿರೀಕ್ಷೆಗಳಿದ್ವು. ಅದನ್ನು ಭಾರತದ ಆಟಗಾರರು ಅಭಿಮಾನಿಗಳನ್ನ ಇಲ್ಲಿ ನಿರಾಸೆಗೊಳಿಸಲಿಲ್ಲ. ಇನ್ನು ಈ ಟೂರ್ನಿಯಲ್ಲಿ ಭಾರತದ ಬಗ್ಗೆ ಮಾತನಾಡಿದವರ ಬಗ್ಗೆ ಹೇಳದೆ ಮುಂದುವರೆದ್ರೆ ಖಂಡಿತ ಚೆನ್ನಾಗಿರೋದಿಲ್ಲ. ನಾವು ಟೂರ್ನಿಯಲ್ಲಿ ಆಡೋದಿಲ್ಲ, ಬಾಂಗ್ಲಾಗೆ ಅನ್ಯಾಯ ಆಗಿಬಿಟ್ಟಿದೆ, ಭಾರತದ ಜೊತೆಗಿನ ಪಂದ್ಯವನ್ನು ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ದ ಪಾಕಿಸ್ತಾನ ಕಡೆಗೆ ಡಿಸ್ಕ್ವಾಲಿಫೈ ಆಗಬೇಕಾಗತ್ತೆ ಅನ್ನೋ ಹೆದರಿಕೆಗೆ ಬಿತ್ತು ಬಾಂಗ್ಲಾದೇಶವನ್ನು ನಡು ನೀರಲ್ಲಿ ಕೈಬಿಟ್ಟು ಇವರು ಕ್ರಿಕೆಟ್ ಆಡೋದಕ್ಕೆ ಬಂದರು. ಶ್ರೀಲಂಕಾದಲ್ಲಿ ನಡೆದ ಭಾರತದ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲುಣ್ಣಬೇಕಾಯಿತು. ಹಾಗೆ ಸೆಮಿಫೈನಲ್ಗೆ ಅನರ್ಹವಾದ ಪಾಕ್ ಮನೆ ಕೂಡ ಸೇರಿತು. ಈ ಹಂತದಲ್ಲಿ ಪಾಕ್ನ ಮಾಜಿ ಬೌಲರ್ ಮೊಹಮ್ಮದ್ ಆಮೀರ್ ಭಾರತ ಸೆಮೀಸ್ಗೆ ಹೋಗೋದೇ ಇಲ್ಲ ಅಂತ ಹೇಳ್ದ. ಈ ಆಮೀರ್ ಪಾಕಲ್ಲಿ ಸಲ್ಲದೆ ಇಂಗ್ಲೆಂಡ್ ಕೌಂಟಿಗೆ ಹೋಗಿ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅರೆಸ್ಟ್ ಕೂಡ ಆಗಿ 5 ವರ್ಷ ಕ್ರಿಕೆಟ್ನಿಂದ ಬ್ಯಾನ್ ಆಗಿದ್ದವನು, ಅಂಥವನು ಭಾರತ ಸೆಮೀಸ್ಗೆ ಹೋಗೋದಿಲ್ಲ ಅಂತ ಹೇಳ್ದ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾದೀತೆ. ಇನ್ನು ಸೆಮಿಫೈನಲ್ಸ್ ಬಂತು, ಅಲ್ಲಿ ಭಾರತವೂ ಇತ್ತು. ಸೆಮೀಸಲ್ಲಿ ವಾಂಖಾಡೆ ಕ್ರೀಡಾಂಗಣ ಸೈಲೆಂಟ್ ಆಗುತ್ತೆ. ನಾವು ಭಾರತೀಯರು ಸೈಲೆಂಟ್ ಆಗೋ ಹಾಗೆ ಮಾಡ್ತೀವಿ ಅಂತ ಇಂಗ್ಲೆಂಡ್ನ ಆಲ್ರೌಂಡರ್ ಸ್ಯಾಮ್ ಕರನ್ ಹೇಳಿದ್ದ. ಕರನ್ ಹೇಳಿದ ಮಾತಲ್ಲಿ ನಿಜ ಆಯಿತು. ಆದರೆ ಸೈಲೆಂಟ್ ಆಗಿದ್ದು ವಾಂಖಾಡೆ ಅಲ್ಲ, ಬದಲಿಗೆ ಇಂಗ್ಲೆಂಡಿನ ಡ್ರೆಸ್ಸಿಂಗ್ ರೂಮ್. ಯಾಕೆಂದ್ರೆ ಭಾರತ ಇಂಗ್ಲೆಂಡ್ ವಿರುದ್ಧ ರೋಚಕ ಜಯವನ್ನು ದಾಖಲಿಸಿತು. ಇನ್ನು ಭಾರತಕ್ಕೆ ಫೈನಲ್ನಲ್ಲಿ ಎದುರಾಳಿಯಾಗಿದ್ದು ನ್ಯೂಜಿಲ್ಯಾಂಡ್. ಈ ನ್ಯೂಜಿಲ್ಯಾಂಡ್ ಇಡೀ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದ ದಕ್ಷಿಣ ಆಫ್ರಿಕಾ ಪಡೆಯ ವಿರುದ್ಧ ಅದ್ಭುತ ಜಯವನ್ನು ದಾಖಲಿಸಿತ್ತು. ಟಿಮ್ ಸೇಫರ್ಟ್ ಹಾಗೂ ಫಿನ್ಲಿ ಅಲೆನ್ ಆ ಪಂದ್ಯದಲ್ಲಿ ಮಿಂಚಿದ್ರು. ಅಲೆನ್ ಸೆಂಚುರಿ ಹೊಡೆದು ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ರು. ಹೀಗಾಗಿ ಭಾರತ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಅದು ಹೆಂಗೆ ಆಡುತ್ತೋ ಅನ್ನೋ ಭಯ ಕೂಡ ಸಣ್ಣಗೆ ಕಾಡ್ತಾ ಇತ್ತು. ಅದಲ್ಲದೆ ಭಾರತದ ಭಯಕ್ಕೆ ಮತ್ತಷ್ಟು ಕಾರಣಗಳು ಇದ್ವು. ಇದೇ ಸ್ಟೇಡಿಯಂಲ್ಲಿ 2023ರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋಲನ್ನು ಅನುಭವಿಸಿತ್ತು. ಅವತ್ತು ರೋಹಿತ್ ಶರ್ಮಾ ನಾಯಕತ್ವದ ತಂಡ ಕೊನೆ ಹಂತದಲ್ಲಿ ಮುಗ್ಗರಿಸಿತ್ತು. ಹೀಗಾಗಿ ಈ ಸ್ಟೇಡಿಯಂ ಬಗ್ಗೆ ಅಭಿಮಾನಿಗಳು ವಿಭಿನ್ನ ಅಭಿಪ್ರಾಯವನ್ನು ಹೊಂದಿದ್ರು. ಹಾಗೆಯೇ ಭಾರತ ಭಾನುವಾರ ಆಡಿದ ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿಲ್ಲ. ಸಂಡೇ ಸನ್ನಿ ಒಂದು ಭಾರತೀಯ ಕ್ರಿಕೆಟರ್ಗಳನ್ನು ಆವರಿಸುತ್ತೆ ಅನ್ನೋ ನಂಬಿಕೆ ಹೊಂದಿತ್ತು. 2003ರಲ್ಲಿ ಸೌರವ್ ಗಂಗೂಲಿ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ ಅನ್ನ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದ ಭಾರತ 2014ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಕೂಡ T20 ವಿಶ್ವಕಪ್ ಅಲ್ಲಿ ಶ್ರೀಲಂಕಾ ವಿರುದ್ಧ ಸೋಲನ್ನು ಅನುಭವಿಸಿತ್ತು. ಈ ಎಲ್ಲ ಸೋಲುಗಳು ಭಾನುವಾರದ ದಿನಾನೇ ಬಂದಿದ್ವು. ಹೀಗಾಗಿ ಈ ಭಾನುವಾರದ ಫೈನಲ್ ಬಗ್ಗೆ ಕೂಡ ಒಂದು ಸಣ್ಣ ಅಂಜಿಕೆ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಲ್ಲಿತ್ತು. ಹಾಗೆಯೇ ಆತಿಥೇಯ ತಂಡ ಕಪ್ ಗೆದ್ದಿಲ್ಲ ಅನ್ನೋದು ಕೂಡ ಒಂದು ಭಯಕ್ಕೆ ಕಾರಣ ಆಗಿತ್ತು. ಆದರೆ ಭಾರತದ ತಂಡ ಶಿಸ್ತಿನ ಆಟ ಆಡೋ ಮೂಲಕ ಎಲ್ಲ ನಂಬಿಕೆಗಳನ್ನು ಹುಸಿ ಮಾಡಿದೆ. ಫೈನಲಿ ಭಾರತ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿದೆ. ಸೂರ್ಯಕುಮಾರ್ ಯಾದವ್ ಪಡೆ ಅದ್ಭುತ ಆಟದ ಮೂಲಕ ಕಪ್ ಅನ್ನಷ್ಟೇ ಅಲ್ಲ, ಭಾರತೀಯರ ಹೃದಯಗಳನ್ನು ಕೂಡ ಗೆದ್ದು ಬೀಗಿದೆ. ಇನ್ನು ಈ T20 ವಿಶ್ವಕಪ್ನ ವಿಶೇಷ ಅಂದ್ರೆ ಭಾರತ ತಂಡದ ಕೋಚ್ ಗೌತಮ್ ಗಂಭೀರ್ ಆಟಗಾರನಾಗಿ 2007ರ T20 ವಿಶ್ವಕಪ್ ಅನ್ನು ಗೆದ್ದಿದ್ರು. ಇನ್ನು ಈಗ ಗಂಭೀರ್ ಭಾರತ ತಂಡದ ಕೋಚ್ ಆಗಿ ಕೂಡ ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿದ್ದಾರೆ. ಈ ಸಾಧನೆ ಮಾಡಿದ ಏಕೈಕ ಆಟಗಾರ ಗೌತಮ್ ಗಂಭೀರ್ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಗೆಳೆಯರೆ, ಇನ್ನು ಮ್ಯಾಚ್ ಬಗ್ಗೆ ನಾವು ನೋಡೋದಾದ್ರೆ ಅಹಮದಾಬಾದ್ನ ಸ್ಟೇಡಿಯಂಲ್ಲಿ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲ್ಯಾಂಡ್ಗೆ 256 ರನ್ಗಳ ಗುರಿಯನ್ನು ಕೊಟ್ಟಿತ್ತು. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಭಾರತ ತಂಡದ ನಾಯಕ
ನಮಗೆ ಮೊದಲು ಬ್ಯಾಟ್ ಮಾಡೋದೇ ಇಷ್ಟ, ಅದೇ ನಮಗೆ ಸಿಕ್ಕಿದೆ ಅಂತ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಿಶ್ವಾಸವನ್ನು ಉಳಿಸಿದ್ದು ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ. ಅವರಿಬ್ಬರು ದಾಖಲಿಸಿದ ಆಕರ್ಷಕ ಅರ್ಧಶತಕದಿಂದ ಮೊದಲ ಓವರ್ಗಳಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತದ ತಂಡ ಸಂಪೂರ್ಣ ಮೇಲುಗೈಯನ್ನು ಸಾಧಿಸಿದಂತೆ ಕಾಣ್ತಾ ಇತ್ತು. ಇಡೀ ಟೂರ್ನಿಯಲ್ಲಿ ಫಾರ್ಮ್ ಕಳ್ಕೊಂಡಿದ್ದ ಅಭಿಷೇಕ್ ಶರ್ಮಾ ಅಗತ್ಯ ಸಂದರ್ಭದಲ್ಲಿ ಮತ್ತೆ ಫಾರ್ಮ್ಗೆ ಮರಳಿದ್ರು. ಅವರ ಬ್ಯಾಟ್ನಿಂದ ಬೌಂಡ್ರಿ ಹಾಗೂ ಸಿಕ್ಸರ್ಗಳ ಸುರಿಮಳೆ ಆಯಿತು. ಕೇವಲ 18 ಎಸೆತಗಳಲ್ಲಿ ಅರ್ಧಶತಕವನ್ನು ಪೂರೈಸಿದ ಶರ್ಮಾ ಕಡೆಯ ಪಂದ್ಯದಲ್ಲಿ ತಮಗೆ ಕೊಟ್ಟ ಚಾನ್ಸ್ ಅನ್ನ ಸದುಪಯೋಗ ಪಡಿಸಿಕೊಂಡಿದ್ದಷ್ಟೇ ಅಲ್ಲದೆ ಭಾರತದ ರನ್ ವೇಗ ಹಾಗೂ ರನ್ ರೇಟ್ ಹೆಚ್ಚಿಸೋದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಅಭಿಷೇಕ್ ಶರ್ಮಾ ಕೂಡ ವಿರಾಟ್ ಕೊಹ್ಲಿಯ ಥರ ಫೈನಲಲ್ಲಿ ಆಡ್ತಾರೆ ಅನ್ನೋ ಅಭಿಮಾನಿಗಳ ಅನಿಸಿಕೆ ಈ ಬಾರಿ ಕೂಡ ಸುಳ್ಳೇನಾಗಲಿಲ್ಲ. 6 ಬೌಂಡ್ರಿ 3 ಸಿಕ್ಸರ್ಗಳ ಸಮೇತ 21 ಎಸೆತಗಳಲ್ಲಿ 52 ರನ್ ಪೂರೈಸಿದ ಅಭಿಷೇಕ್ ಶರ್ಮಾ ರಚಿನ್ ರವೀಂದ್ರ ಹಾಕಿದ ಮೊದಲ ಓವರ್ನ ಮೊದಲ ಬಾಲಲ್ಲೇ ವಿಕೆಟ್ ಕೀಪರ್ ಟಿಮ್ಗೆ ಕ್ಯಾಚ್ ಕೊಟ್ಟು ಅಲ್ಲಿಂದ ನಿರ್ಗಮಿಸಿದ್ರು. ಆ ಬಳಿಕ ಸಂಜುಗೆ ಜೊತೆಯಾಗಿದ್ದು ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್. ಸಣ್ಣ ಹುಡುಗ ಕಣ್ರಿ ಎಷ್ಟು ಅದ್ಭುತವಾಗಿ ಆಡ್ದ ಅಂದ್ರೆ ಸಂಜು ಸ್ಯಾಮ್ಸನ್ಗೆ ಅತ್ಯದ್ಭುತ ಜೋಡಿಯಾಗಿ ಈ ಇಶಾನ್ ಕಿಶನ್ ಕಾಣಿಸ್ಕೊಂಡ. ಗೆಳೆಯರೆ, ಒಂದು ಕಡೆ ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸ್ತಾ ಇದ್ರೆ ಮತ್ತೊಂದು ಕಡೆ ಸಂಜು ಕೂಲ್ ಆಗಿ ಆಟ ಆಡ್ತಾ ಇದ್ರು. ಕೂಲ್ ಆಗಿ ಮೊದಲ ಓವರ್ನ 5ನೇ ಬಾಲ್ನ ಸಿಕ್ಸರ್ಗೆ ಅಟ್ಟಿದ್ದ ಸಂಜು ಕಳೆದ 2 ಇನ್ನಿಂಗ್ಸ್ನಂತೆ ತಮ್ಮ ಆಟವನ್ನು ಶುರು ಮಾಡಿದ್ರು. ಆನಂತರ ಒಟ್ಟು 4 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳನ್ನು ಸಿಡಿಸಿದ್ದ ಸಂಜು ಸತತ 3ನೇ ಅರ್ಧಶತಕವನ್ನು ದಾಖಲಿಸಿದ್ದು ವಿಶೇಷವಾಗಿತ್ತು. ಅಲ್ಲಿವರೆಗೂ ಸಂಜು ಸ್ಯಾಮ್ಸನ್ ಆಟ ನಿಧಾನವಾಗಿತ್ತು. ಆದರೆ 50 ರನ್ಗಳನ್ನು ಪೂರೈಸಿದ ನಂತರ 12ನೇ ಓವರ್ನ ಮೊದಲ 2 ಬಾಲ್ಗಳನ್ನು ಸಿಕ್ಸರ್ಗೆ ಅಟ್ಟಿದ್ರು. ಇನ್ನು ರಚಿನ್ ರವೀಂದ್ರ ಎಸೆದ 14ನೇ ಓವರ್ನ ಕಡೆಯ 3 ಎಸೆತಗಳನ್ನು ಸಿಕ್ಸರ್ ಬಾರಿಸಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಭಾರತ 15 ಓವರ್ವರೆಗೆ ಪಾರಮ್ಯವನ್ನು ಮೆರೆದು ಬಿಡ್ತು. ಹೀಗೊಂದು ಕಡೆ ಸಂಜು ನ್ಯೂಜಿಲೆಂಡ್ ಬೌಲರ್ಗಳನ್ನು ಬೆಂಡೆತ್ತಾ ಇದ್ರೆ ಮತ್ತೊಂದು ಕಡೆ ಈ ಹುಡುಗ ಇಶಾನ್ ಕೂಡ ತಾನೇನೂ ಕಮ್ಮಿ ಇಲ್ಲ ಅನ್ನೋ ಥರ ಬ್ಯಾಟ್ ಬೀಸ್ತಾ ಇದ್ದ. 8ನೇ ಓವರಲ್ಲಿ ಕ್ರೀಸ್ಗೆ ಬಂದ ಇಶಾನ್ ಕಿಶನ್ ರಚಿನ್ ರವೀಂದ್ರ ಹಾಕಿದ ಓವರಲ್ಲಿ 12 ರನ್ಗಳನ್ನು ಸೂರೆಗೊಂಡರು. ಆ ಬಳಿಕ 4 ಹಾಗೂ ಸಿಕ್ಸರ್ಗಳ ಮೂಲಕ ರನ್ ಕದ್ದ ಇಶಾನ್ ತಮ್ಮ ಅರ್ಧಶತಕವನ್ನು ಪೂರೈಸಿದ್ರು. ಸಂಜು ಮತ್ತು ಇಶಾನ್ ಜೋಡಿ ಅಹಮದಾಬಾದ್ ಸ್ಟೇಡಿಯಂನ ಮೂಲೆ ಮೂಲೆಗೆ ಚೆಂಡನ್ನು ಅಟ್ತಾ ಇದ್ದಿದ್ದು ತುಂಬಾ ರೋಚಕವಾಗಿ ವಿಶೇಷವಾಗಿ ಕಾಣ್ತಾ ಇತ್ತು. ಗೆಳೆಯರೆ, 15ನೇ ಓವರ್ವರೆಗೆ ಮ್ಯಾಚ್ ಹಿಡಿತ ಭಾರತದ ಕೈಯಲ್ಲೇ ಇತ್ತು. ಆದರೆ 16ನೇ ಓವರಲ್ಲಿ ದಾಳಿಗಿಳಿದ ನ್ಯೂಜಿಲೆಂಡ್ನ ವೇಗಿ ಜೇಮ್ಸ್ ನಿಶಿಮ್ ಮೊದಲ ಎಸೆತವನ್ನು ಲೋ ಫುಲ್ ಟಾಸ್ ಹಾಕೋದ್ರ ಮೂಲಕ ಸಂಜು ಸ್ಯಾಮ್ಸನ್ ಲಾಂಗ್ ಆನ್ ಕಡೆಗೆ ಚೆಂಡನ್ನು ಬಾರಿಸುವ ಹಾಗೆ ಮಾಡಿದರು. ಆದರೆ ಬೌಂಡ್ರಿ ಬಳಿ ಇದ್ದ ಕೋಲ್ ಮೆಕಾಂಚಿ ಅದ್ಭುತವಾಗಿ ಕ್ಯಾಚ್ ಪಡೆಯೋದ್ರ ಮೂಲಕ ಸಂಜು ಸ್ಯಾಮ್ಸನ್ ಆಟಕ್ಕೆ ಬ್ರೇಕ್ ಹಾಕಿದರು. ಈ ಮೂಲಕ ಪಾಪ ಸತತ 3ನೇ ಬಾರಿ ಸಂಜು ಸೆಂಚುರಿಯನ್ನು ಮಿಸ್ ಮಾಡ್ಕೊಂಡ ಹಾಗಾಯಿತು. ಆನಂತರ ಅದೇ ಓವರ್ನ 5ನೇ ಎಸೆತದಲ್ಲಿ ಇಶಾನ್ ಕಿಶನ್ ಕೂಡ ನಿಶಿಮ್ ಹಾಕಿದ ಲೋ ಫುಲ್ ಟಾಸ್ಗೆ ಬಲಿಯಾದರು. ಇಶಾನ್ 25 ಎಸೆತಗಳಲ್ಲಿ 4 ಬೌಂಡ್ರಿ 4 ಸಿಕ್ಸರ್ಗಳ ಜೊತೆ 54 ರನ್ಗಳನ್ನು ಗಳಿಸಿದ್ರು. ಇನ್ನು 16ನೇ ಓವರಲ್ಲಿ ನಿಶಾಮ್ 3 ಪ್ರಮುಖ ವಿಕೆಟ್ಗಳನ್ನು ಪಡೆಯೋದ್ರ ಮೂಲಕ ಭಾರತದ ವೇಗಕ್ಕೆ ಬ್ರೇಕ್ ಹಾಕಿದ್ರು. ಆನಂತರ ಹಾರ್ದಿಕ್ ಪಾಂಡ್ಯ ಹಾಗೂ ತಿಲಕ್ ವರ್ಮಾ ಜೋಡಿ ಸ್ಕೋರ್ನ ವೇಗವನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನ್ಯೂಜಿಲೆಂಡ್ ಬೌಲರ್ಗಳ ಶಿಸ್ತಿನ ಬೌಲಿಂಗ್ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಆದರೆ 18ನೇ ಓವರ್ನ 5ನೇ ಎಸೆತದಲ್ಲಿ ನಿಶಾಮ್ಗೆ ಬೌಂಡ್ರಿ ಬಾರಿಸಿದ ಪಾಂಡ್ಯ 19ನೇ ಓವರ್ನ ಮೊದಲ ಎಸೆತವನ್ನೇ ಸಿಕ್ಸರ್ ಬಾರಿಸಿದ್ರು. ಮ್ಯಾಟ್ ಹೆನ್ರಿ ಮೊದಲ ಎಸೆತದಲ್ಲಿ ಸಿಕ್ಸರ್ ಹೊಡೆಸ್ಕೊಂಡ್ರು. ಮರು ಎಸೆತದಲ್ಲಿ ಹಾರ್ದಿಕ್ಗೆ ಪೆವಿಲಿಯನ್ ಹಾದಿಯನ್ನು ತೋರಿಸಿದ್ರು. ಅಲ್ಲಿಗೆ ಭಾರತದ ಸ್ಕೋರ್ 19 ಓವರ್ಗಳಲ್ಲಿ 231ಕ್ಕೆ ನಿಲ್ತು. ಕೊನೆಯ ಓವರಲ್ಲಿ ಒಂದು 10-15 ರನ್ ಬಂದರೆ ಸಾಕು ಅಂದ್ಕೋತಿದ್ದ ಅಭಿಮಾನಿಗಳ ಹಾರೈಕೆಯನ್ನು ಕೇಳಿಸ್ಕೊಂಡಿದ್ದು ಶಿವಮ್ ದುಬೆ ಕೊನೆಯ ಓವರ್ನ ಮೊದಲ ಎಸೆತವನ್ನು ಬೌಂಡ್ರಿಗೆ ಅಟ್ಟಿದ್ರು. 2ನೇ ಎಸೆತ ಸಿಕ್ಸರ್ ಹೊಡೆದ್ರು. 4ನೇ ಬಾಲ್ ಬೌಂಡ್ರಿ ಗೆರೆ ದಾಟಿದ್ರೆ 5ನೇ ಬಾಲ್ ಡಾಟ್ ಮಾಡೋದ್ರಲ್ಲಿ ನಿಶಮ್ ಯಶಸ್ವಿಯಾದರು. ಆದರೆ ಕೊನೆಯ ಎಸೆತವನ್ನು ಶಿವಮ್ ದುಬೆ ಬೌಂಡ್ರಿ ಹೊಡೆಯೋದ್ರ ಮೂಲಕ ಆ ಓವರಲ್ಲಿ 24 ರನ್ಗಳನ್ನು ಕೊಳ್ಳೆ ಹೊಡೆದ್ರು. ಹೀಗಾಗಿ ಭಾರತದ ಸ್ಕೋರ್ 255 ರನ್ಗೆ ಮುಟ್ಟಿತು. ಹಾಗೆ T20 ವರ್ಲ್ಡ್ ಕಪ್ ಅಲ್ಲಿ ಭಾರತ 3ನೇ ಬಾರಿ 250 ರನ್ಗಳನ್ನು ದಾಟಿ ದಾಖಲೆಯನ್ನು ಕೂಡ ಬರೀತು. ಸಂಜು, ಅಭಿಷೇಕ್, ಇಶಾನ್ ಹಾಗೂ ಶಿವಮ್ ದುಬೆ ಆಟದ ಕಾರಣದಿಂದ ಭಾರತ ನ್ಯೂಜಿಲೆಂಡ್ಗೆ ಉತ್ತಮ ಗುರಿಯನ್ನು ಕೊಡ್ತು. ಭಾರತದ 256 ರನ್ಗಳ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ಉತ್ತಮ ಆರಂಭವನ್ನು ಪಡೆಯುವ ಕನಸನ್ನು ಹೊಂದಿತ್ತು. ಫಿನ್ ಹಾಗೂ ಸೈಫರ್ಟ್ ಅತ್ಯದ್ಭುತ ಆಟವನ್ನಾಡುವ ಮುನ್ಸೂಚನೆಯನ್ನು ಕೊಟ್ಟರು. ಆದರೆ ಆ ಕನಸಿಗೆ ಎಳ್ಳು ನೀರು ಬಿಟ್ಟಿದ್ದು ಅಕ್ಸರ್ ಪಟೇಲ್. ಅಕ್ಸರ್ ಹಾಕಿದ ಮೊದಲ ಓವರಲ್ಲಿ ಸೆಮಿ ಸೆಂಚುರಿ ಹೀರೋ ಫಿನ್ ಅವರನ್ನ ಬಲಿ ಪಡೆದ್ರು. ತಿಲಕ್ ವರ್ಮಾ ಹಿಡಿದ ಕ್ಯಾಚ್ಗೆ ಅಲೆನ್ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕಿದ್ರು. ಅಲೆನ್ 9 ರನ್ಗಳಿಗೆ ಆಟ ಮುಗಿಸಿದ್ರು.
ಆ ನಂತರದಲ್ಲಿ ಭಾರತಕ್ಕೆ ಬ್ರೇಕ್ ಕೊಟ್ಟಿದ್ದು ಬೂಮ್ರಾ ಹಾಕಿದ ಓವರ್ನ ಮೊದಲ ಎಸೆತದಲ್ಲಿ ರಚಿನ್ ರವೀಂದ್ರ ಔಟ್ ಆದರು. ಇಶಾನ್ ಕಿಶನ್ ಹಿಡಿದ ಅದ್ಭುತ ಕ್ಯಾಚ್ಗೆ ರವೀಂದ್ರ ಪೆವಿಲಿಯನ್ ಕಡೆಗೆ ಹೋಗಬೇಕಾಯಿತು. ಇದಾದ ನಂತರ ಸೆಫರ್ಟ್ ಜೊತೆಯಾಗಿದ್ದು ಗ್ಲೆನ್ ಫಿಲಿಪ್. ಅಕ್ಸರ್ ಪಟೇಲ್ಗೆ ಬೌಂಡ್ರಿ ಬಾರಿಸುವ ಮೂಲಕ ದೊಡ್ಡ ಇನ್ನಿಂಗ್ಸ್ನ ಸುಳಿವು ಕೊಟ್ಟ ಫಿಲಿಪ್ರನ್ನ ಅಕ್ಸರ್ ಕ್ಲೀನ್ ಬೌಲ್ಡ್ ಮಾಡಿದರು. ಆನಂತರ 8ನೇ ಓವರಲ್ಲಿ ಮತ್ತೆ ಬೌಲಿಂಗ್ಗೆ ಇಳಿದ ಹಾರ್ದಿಕ್ ಪಾಂಡ್ಯ 4ನೇ ಎಸೆತದಲ್ಲಿ ಚಾಪ್ಮನ್ ಅನ್ನು ಬೌಲ್ಡ್ ಮಾಡಿದರು. ಹೀಗೊಂದು ಕಡೆ ವಿಕೆಟ್ ಉರುಳ್ತಾ ಇದ್ರೂ ಕೂಡ ನ್ಯೂಜಿಲೆಂಡ್ಗೆ ಹೋಪ್ ತರ ಕಾಣಿಸ್ತಾ ಇದ್ದಿದ್ದು ಟಿಮ್ ಸೇಫರ್ಟ್. 23 ಎಸೆತಗಳಲ್ಲಿ 2 ಬೌಂಡ್ರಿ ಹಾಗೂ 5 ಸಿಕ್ಸರ್ಗಳನ್ನು ಬಾರಿಸಿ ಅರ್ಧ ಶತಕಕ್ಕೆ ಕಾಲಿಟ್ಟ ಟಿಮ್ ಕಡೆಗೂ ವಿಕೆಟ್ ಅನ್ನು ಒಪ್ಪಿಸಿದ್ರು. ತಮ್ಮ 2ನೇ ಓವರಲ್ಲಿ ವರುಣ್ ಚಕ್ರವರ್ತಿಯ ಮೊದಲ ಎಸೆತದಲ್ಲೇ ಟಿಮ್ ಪೆವಿಲಿಯನ್ ಹಾದಿ ಹಿಡಿದ್ರು. ಈ ಬಾರಿ ಕೂಡ ಬೌಂಡ್ರಿ ಗೆರೆ ಬಳಿ ಇಶಾನ್ ಕಿಶನ್ ಹಿಡಿದ ಮ್ಯಾಜಿಕಲ್ ಕ್ಯಾಚ್ ಮೋಡಿ ಮಾಡ್ತು. ಅರ್ಧ ಶತಕದ ಹೀರೋ ಟಿಮ್ ಔಟ್ ಆಗಿದ್ರು. ಅಲ್ಲಿಗೆ ನ್ಯೂಜಿಲೆಂಡ್ ಎಲ್ಲ ಹೋಪನ್ನು ಕಳ್ಕೊಂಡಂಗಾಯ್ತು. ಆ ಬಳಿಕ ನ್ಯೂಜಿಲೆಂಡ್ನ ನಾಯಕ ಸ್ಯಾಟ್ನರ್ ಹಾಗೂ ಡೆರೆಲ್ ಮಿಚೆಲ್ ಇಬ್ಬರು ಆಟವನ್ನು ಮುನ್ನಡೆಸಿದ್ರಾದರೂ 17 ರನ್ ಗಳಿಸಿದ ಮಿಚೆಲ್ ಅಕ್ಸರ್ ಪಟೇಲ್ ಬೌಲಿಂಗ್ನಲ್ಲಿ ಇಶಾನ್ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಪಾಲಾದರು. ಆನಂತರ ಬೂಮ್ರಾ, ಜೇಮ್ಸ್ ನಿಶಿಮ್ ಹಾಗೂ ಮ್ಯಾಟ್ ಹೆನ್ರಿಯನ್ನ ಬೌಲ್ಡ್ ಮಾಡೋದ್ರ ಮೂಲಕ ಅವರಿಗೂ ಪೆವಿಲಿಯನ್ ಹಾದಿ ತೋರಿದ್ರು. ಕಡೆಗೆ ಸ್ಯಾಂಟ್ನರ್ ಕೂಡ ಬೂಮ್ರಾಗೆ ಬೌಲ್ಡ್ ಆಗೋದ್ರ ಮೂಲಕ 43 ರನ್ಗಳಿಗೆ ತಮ್ಮ ಆಟ ಮುಗಿಸಿದ್ರು. ಫೈನಲಿ ಅಭಿಷೇಕ್ ಶರ್ಮಾ ಜಾಕೋಬ್ ಡಫಿಯ ವಿಕೆಟ್ ಅನ್ನು ತಗೊಳ್ಳೋ ಮೂಲಕ ಭಾರತ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಳ್ತು. ಗೆಳೆಯರೆ, ನ್ಯೂಜಿಲೆಂಡ್ ಜಾಗತಿಕ ಕ್ರಿಕೆಟ್ ಅಲ್ಲಿ ಹೊಸ ಚೋಕರ್ಸ್ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ನ್ಯೂಜಿಲೆಂಡ್ ಆಡಿದ ಫೈನಲ್ ಮ್ಯಾಚ್ಗಳಲ್ಲಿ ಅವರಿಗೆ ಗೆಲುವು ಅನ್ನೋದು ಧಕ್ಕೆ ಇಲ್ಲ. 2009ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದ ನ್ಯೂಜಿಲೆಂಡ್ 2015ರಲ್ಲಿ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಆಸೀಸ್ ವಿರುದ್ಧ ಸೋಲನ್ನು ಅನುಭವಿಸಿತು. ಇನ್ನು 2019ರ ವರ್ಲ್ಡ್ ಕಪ್ ಅಲ್ಲಂತೂ ಮ್ಯಾಚ್ ಟೈ ಆಗಿ ಇಂಗ್ಲೆಂಡ್ ಸೂಪರ್ ಓವರ್ ಅಲ್ಲಿ ಕಿವಿಸ್ನಿಂದ ಕಪ್ ಅನ್ನು ಕಿತ್ಕೊಳ್ತು. ಹಾಗೆ 2021ರ T20 ವರ್ಲ್ಡ್ ಕಪ್ ಅಲ್ಲಿ ಕಿವಿಸ್ಗೆ ಜಯ ಸಿಗಲಿಲ್ಲ. ಇನ್ನು 25ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಕಿವಿಸ್ ಭಾರತದ ವಿರುದ್ಧ ಸೋಲನ್ನು ಅನುಭವಿಸಿತು. ಈಗ ಕೂಡ ನ್ಯೂಜಿಲೆಂಡ್ಗೆ ಸೋಲುಂಟಾಗಿದೆ. ಹೀಗಾಗಿ ಇದು ಅಂತಿಮ ಹಂತದಲ್ಲಿ ದುರದೃಷ್ಟಕ್ಕೆ ಬಲಿಯಾಗುವ ತಂಡ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು ಈ ಬಾರಿ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಆಗುತ್ತೆ ಅಂದ ಕೂಡಲೇ 2023ರ ಅಪಶಕುನಗಳನ್ನ ತಲೆಗೆ ಹಚ್ಕೋಬಾರದು ಅನ್ನೋ ಕಾರಣಕ್ಕೆ ಭಾರತದ ಕ್ರಿಕೆಟ್ ತಂಡ ಎಲ್ಲವನ್ನ ಬದಲಾಯಿಸಿತ್ತು. ಹೋಟೆಲ್ ಅನ್ನ ಬದಲಾವಣೆ ಮಾಡಲಾಗಿತ್ತು. ಕಳೆದ ಬಾರಿ ITCಯಲ್ಲಿ ಉಳ್ಕೊಂಡಿದ್ದ ಭಾರತದ ತಂಡ ಈ ಬಾರಿ ತಾಜ್ಗೆ ಶಿಫ್ಟ್ ಆಗಿತ್ತು. ಈ ಮೂಲಕ ಹಳೆಯ ನೆನಪುಗಳು, ಸೋಲಿನ ಕಹಿ ನೆನಪು ತಂಡವನ್ನ ಕಾಡದಂತಿರಲಿ ಅನ್ನೋ ಎಚ್ಚರಿಕೆಗಳ ಜೊತೆಗೆ ನಂಬಿಕೆಗಳು, ಶಕುನ ಅಪಶಕುನಗಳು ಅವು ಏನೇನಿದ್ದು ಗೊತ್ತಿಲ್ಲ. ಅದೆಲ್ಲ ಏನೇ ಇರಲಿ, ತಂಡ ಈ ಬಾರಿ ಅದ್ಭುತ ಗೆಲುವನ್ನು ದಾಖಲಿಸಿದೆ. ಇದು ಗೆಳೆಯರೆ ಭಾರತ T20 ವಿಶ್ವಕಪ್ ಅನ್ನು ಗೆದ್ದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.